ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಪಿತಾ ಶಿವು ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಾನು ಮಾರ್ನಿಂಗಿಂದನೇ ನನ್ನ ಡೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನಾನು ಮತ್ತು ಶಿವು ಜಸ್ಟ್ ಹಾಸ್ಪಿಟಲ್ ಹೋಗಿದ್ದು ಬಂದ್ವಿ. ಕಾರಣ ಏನಪ್ಪ ಅಂದರೆ ಬರ್ತ್ ಸರ್ಟಿಫಿಕೇಟಿಂದ ನಾನು ಇಸ್ಕೊಂಡಿರಲಿಲ್ಲ, ಹಂಗಾಗಿ ಇಸ್ಕೊಂಡು ಬರೋಕ್ಕೆ ಹೋಗಿದ್ವಿ. ಸೊ ಫಾರ್ಮ್ ಎಲ್ಲ ಫಿಲ್ ಮಾಡಿಬಿಟ್ಟು ಬಂದ್ವಿ. ಅವ್ರು 1 ವೀಕ್ ಬಿಟ್ಟು ಬರಲಿದ್ದಾರೆ, ಹೋಗಿ ಕಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಈಗಿಂದನೇ ಪಾಪುಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಡ್ಮೇಲೆ ನೆಕ್ಸ್ಟು ಆಧಾರ್ ಕಾರ್ಡ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಇವೆಲ್ಲ ಮಾಡಿಸ್ಬೋದು. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಬರ್ತ್ ಸರ್ಟಿಫಿಕೇಟ್ ಅಲ್ವಾ, ಅದನ್ನ ಇಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಏನೇನಿದೆ ಅದನ್ನೆಲ್ಲ ಮಾಡಿಸ್ಕೊಳ್ಬೋದು ಅಂತ ಅಂದ್ಬಿಟ್ಟು ಇಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ವಿ. ಇಮಿಡಿಯೇಟ್ಲಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಇಮಿಡಿಯೇಟ್ಲಿ ಕೊಡಲಿಲ್ಲ. 1 ವೀಕ್ ಅಷ್ಟು ಟೈಮ್ ತೊಗೊಂಡಿದ್ದಾರೆ. ಸೊ ಅವರೇ ಡೇಟ್ ಬರೆದು ಕೊಟ್ಟಿದ್ದಾರೆ. ಸೊ ಆ ಡೇಟ್ಗೆ ಹೋಗಿ ನಾವು ಕಲೆಕ್ಟ್ ಮಾಡ್ಕೋಬೇಕು. ಜಸ್ಟ್ ಹೋಗಿದ್ದು ಬಂದ್ವಿ ಅಂತಲೇ ಹೇಳ್ಬೋದು. ನನ್ನ ಬಿಟ್ಬಿಟ್ಟು ಅವರು ಡ್ಯೂಟಿಗೆ ಹೋದರು. ಸೊ ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ಥರ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ತಕ್ಷಣ ನನ್ನ ವೀಡಿಯೋನ ನೀವು ನೋಡ್ಬೋದು. ಸೊ ಕೆಲವ್ರಿಗೆ ನನ್ನ ಡೈಲಿ ವ್ಲಾಗ್ ನೋಡಿ ಬೋರ್ ಅಂತ ಅನ್ನಿಸ್ತಾ ಇರ್ಬೋದು. ಸೊ ಬಾಣಂತಿರೋ 10 ಆಲ್ಮೋಸ್ಟ್ ಬೋರಿಂಗ್ ಆಗೇ ಇರುತ್ತೆ. ನಮಗೆ ಆ್ಯಕ್ಚುಲಿ ಬೋರಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ನೋಡೋಗೂ ಕೂಡ ಇನ್ನೇನು ಬೋರಿಂಗ್ ಆಗದೆ ಇನ್ನೇನಾಗುತ್ತೆ. 4 ಗೋಡೆ ಮಧ್ಯ ಹೋದರೆ ಹಾಲಿಂದ ರೂಮು, ಈ ಥರ ಇಷ್ಟರಲ್ಲೇ ಇರುತ್ತೆ. ಆಮೇಲೆ ಯಾವುದೇ ರೀತಿ ಕೆಲಸ ಮಾಡೋಕ್ಕೂ ಕೂಡ ಆ ಟೈಮಲ್ಲಿ ಕೆಲಸ ಅನ್ನೋದು ಇರಲ್ಲ. ಆ್ಯಂಡ್ ಊಟ ಮಾಡೋದು, ತಿನ್ನೋದು, ಮಲಗೋದು, ಪಾಪು ಕೇರ್ ಮಾಡೋದು ಇಷ್ಟೇ ಆಗಿರುತ್ತೆ. ಸೊ ನಿಮಗೂ ಕೂಡ ಬೋರ್ ಅನಿಸ್ಬೋದು. ಹಂಗಾಗಿ ನಾನು ಇವತ್ತೊಂದು ಹೊಸ ಕಾನ್ಸೆಪ್ಟಲ್ಲಿ ವೀಡಿಯೋನ ಇನ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ರೆಸಿಪಿ ವೀಡಿಯೋನ ಹ್ಯಾಡ್ ಮಾಡ್ಕೊಳ್ಳೋಣ, ಇಲ್ಲ ಏನಾದ್ರು ಟಿಪ್ಸ್ಗಳ ವೀಡಿಯೋನ ಹ್ಯಾಡ್ ಮಾಡ್ಕೊಳ್ಳೋಣ. ಸ್ಕಿನ್ ಕೇರ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಹಾಗೆ ಫುಡ್ ರೆಸಿಪಿಗಳಾಗಿರ್ಬೋದು, ಆ್ಯಂಡ್ ಕ್ರಾಫ್ಟ್ಗಳು ಯಾವುದಾದ್ರೂ ಒಂದು ಕಂಪಲ್ಸರಿ ನನ್ನ ವೀಡಿಯೋದಲ್ಲಿ ಡೈಲಿ ವ್ಲಾಗಲ್ಲಿ ಹ್ಯಾಡ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಒಂದು ಚಾಲೆಂಜಿಂಗ್ ಆಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಇತ್ತೀಚೆಗೆ ನಾನು ಸೋಂಬೇರಿ ಆಗ್ತಾ ಇದ್ದೀನಿ ಅಂತ, ಅಂದರೆ ಬಾಣಂತಿ ಆದಮೇಲೆ ಸೋಂಬೇರಿ ಆಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಮೊದಲೆಲ್ಲ ಯಾವುದಾದ್ರು ಒಂದು ಹಾರ್ಡ್ ವರ್ಕ್ ಅನ್ನೋದು ಮಾಡ್ತಾಯಿದ್ದೆ. ನನಗೆ ಪ್ರೌಡ್ ಫೀಲ್ ಇದೆ. ನಾನು ಡೆಲಿವರಿಗಾಗಿ ಮೊದಲು ಕೂಡ ನನ್ನ ಪಾಪು ಹೊಟ್ಟೆಲಿದ್ರೂ ಕೂಡ ನನ್ನ ವರ್ಕ್ಗಳನ್ನ ಯಾವುದು ಸ್ಕಿಪ್ ಮಾಡಿರಲಿಲ್ಲ. 100%ಅಲ್ಲಿ ಒಂದು 50% ಮಾಡಿಕೊಂಡು ನನ್ನ ರೂಟೀನ ನಾನು ಕಂಪ್ಲೀಟ್ ಮಾಡ್ಕೊಳ್ತಾಯಿದ್ದೆ. ಯಾವುದೇ ರೀತಿ ಸೋಂಬೇರಿ ಅಂತ ಅನ್ನಿಸ್ತಾ ಇರಲಿಲ್ಲ. ಇವಾಗ ನನಗೆ ಯಾಕೋ ಇತ್ತೀಚೆಗೆ ಅನ್ನಿಸ್ತಾ ಇದೆ ನಾನೇನು ಸೋಂಬೇರಿ ಆಗ್ತಾ ಇದ್ದೀನಾ ಅಂತ ಅನ್ನಿಸ್ತಾ ಇದೆ. ಆ ರೀಸನ್ನಿಂದ ಸೊ ಹೊರಗಡೆ ನಾನು ಎಲ್ಲೋ ವರ್ಕ್ಗೂ ಹೋಗೋಕ್ಕಾಗಲ್ಲ ಅಲ್ಲ, ಇನ್ನೇನು ಮನೆ ಕೆಲಸನೂ ಮಾಡೋಕ್ಕಾಗಲ್ಲ ಅಲ್ಲ. ಆಲ್ಮೋಸ್ಟ್ ಕ್ರಾಫ್ಟ್ ಥರನಾದರೂ, ರೆಸಿಪಿ ಥರನಾದರೂ ವೀಡಿಯೋ ಕ್ಯಾಪ್ಚರ್ ಆದ್ರೂ ಮಾಡ್ಕೊಳ್ಳೋಣ. ಆ್ಯಂಡ್ ನಾನು ಅದರಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನನಗೂ ಈ ಸೋಂಬೇರಿತನ ಅನ್ನೋದು ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಇವತ್ತಿಂದ ನಾನು ರೂಟೀನ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಚಾಲೆಂಜಿಂಗಾಗಿ ತಗೊಂಡಿದ್ದೀನಿ. ನೋಡೋಣ, ಇನ್ಮೇಲೆ ನನ್ನ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅವಾಗೆಲ್ಲ 2 ಡೇಸ್ಗೆ ಒಂದ್ಸಲಿ ನಾನು ವ್ಲಾಗ್ ಮಾಡ್ತಾಯಿದ್ದೆ. 1 ಡೇ ಮಾಡ್ಕೊಂಡಿರೋ ವೀಡಿಯೋನ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತಾಯಿದ್ದೆ. 1 ಡೇ ಸ್ಕಿಪ್ ಮಾಡ್ಕೊಳ್ತಾಯಿದ್ದೆ. ಇನ್ಮೇಲೆ ಆ ಸೋಂಬೇರಿತನ ಬೇಡ. ಸೊ ಇನ್ನು ಹೊರಗಡೆ ವರ್ಕ್ಗೂ ಹೋಗ್ತಾಯಿಲ್ಲ, ಏನಿಲ್ಲ ಅಲ್ವಾ. ಇನ್ಮೇಲೆ ರೆಗ್ಯುಲರ್ ವೀಡಿಯೋ ಮಾಡಬೇಕು, ವ್ಲಾಗನ್ನು ಮಾಡಬೇಕು. ಆ್ಯಂಡ್ ಕ್ರಾಫ್ಟ್ ಆ್ಯಂಡ್ ರೆಸಿಪೀಸ್ ಆ್ಯಂಡ್ ಕೆಲವೊಂದು ಟಿಪ್ಸ್ಗಳು ಇವನ್ನೆಲ್ಲ ನನ್ನ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇರುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಇವತ್ತೊಂದು ರೆಸಿಪಿ ವಿಡಿಯೋ ಮಾಡ್ತೀನಿ. ಸೊ ಯಾವ ರೀತಿ ಇರುತ್ತೆ ಏನು ಅಂತಲೂ ಕೂಡ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಅರ್ಧ ಬೌಲಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ, ಒಂದು ಅರ್ಧ ಕ್ಯಾಪ್ಸಿಕಮ್ಮು, ಹಾಗೆ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂತಂದರೆ ಒಣಗಿರೋ ಬಟಾಣಿನೇ ಒಂದು 4ರಿಂದ 5 ಅವರ್ ನೆನೆಸಿಟ್ಕೊಳ್ಬೋದು. ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ, ಹಾಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ದೊಡ್ಡದಾದಂತಹ ಟೊಮೆಟೊ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಹಾಗೆ ಒಂದು 5ರಿಂದ 10 ಗೋಡಂಬಿ ತೊಗೊಂಡಿದ್ದೀನಿ, ಕೊಬ್ಬರಿ ತೊಗೊಂಡಿದ್ದೀನಿ. ಇವಾಗ ನಾನು ಬಾಣಂತಿ ಆಗಿರೋದ್ರಿಂದ ಕಾಯಿ ಉಪಯೋಗಿಸ್ತಾ ಇಲ್ಲ, ಹಂಗಾಗಿ ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಇವಾಗ ಒಂದು ಬಾಣಲೆ ಇಟ್ಬಿಟ್ಟು ಇವಾಗ ತೋರಿಸಿದಂತಹ ಸಾಮಾನುಗಳನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ರೆಸ್ಟೋರೆಂಟಲ್ಲಿ ಸಿಗುತ್ತಲ್ಲ ಅದೇ ಥರ ಫ್ಲೇವರ್ನ ರೆಸ್ಟೋರೆಂಟಲ್ಲಿ ಸಿಗುವಂತಹ ಪನ್ನೀರ್ ಗ್ರೇವಿನ ನಾವು ಮನೆಯಲ್ಲೇ ಟ್ರೈ ಮಾಡ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ತೋರಿಸ್ತಿದ್ದಂತಹ ಸಾಮಾನುಗಳನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸಾಮಾನು: ಚಕ್ಕೆ, ಲವಂಗ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊಬ್ಬರಿ, ಹಸಿರು ಮೆಣಸಿನ್ಕಾಯಿ,
ಹಾಗೆ ಗೋಡಂಬಿ ಇಷ್ಟನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಕೊಬ್ಬರಿ ಹಾಕ್ಕೊಂಡಿಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡಿಬಿಟ್ಟು ತೆಂಗಿನಕಾಯಿ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಈ ಥರ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಇದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನನ ತೊಗೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು 10 ನಿಮಿಷ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕಂದ್ರೆ ಆರಬೇಕು. ಆರಿದ್ಮೇಲೆ ಈ ಥರ ನುಣ್ಣಗೆ ರುಬ್ಕೋಬೇಕು. ಈ ಥರ ನುಣ್ಣಗೆ ರುಬ್ಕೊಂಡು ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಗರಂ ಮಸಾಲೆ, ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಬಿಟ್ಟು ಎಣ್ಣೆಗೆ ನಾನು ಮಿಕ್ಸ್ ಮಾಡಿದ್ದೀನಿ. ಪನ್ನೀರನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ಮೆಥಡ್ ಯೂಸ್ ಮಾಡಿ. ಪನ್ನೀರಲ್ಲಿ ಯಾವುದೇ ರೆಸಿಪಿ ಮಾಡಿದ್ರೂ ಈ ಮೆಥಡ್ ಯೂಸ್ ಮಾಡ್ತು ಅಂತಂದರೆ ಪನ್ನೀರ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಡೈರೆಕ್ಟ್ ಹಾಗೆ ಹಾಕ್ಕೊಂಡ್ಬಿಟ್ರೆ ಹಸಿ ಹಸಿ ಸ್ಮೆಲ್ ಬರ್ತಿರುತ್ತೆ, ಪನ್ನೀರ್ ಅಷ್ಟು ಟೇಸ್ಟ್ ಇರೋಲ್ಲ. ಈ ಥರ ಒಂದ್ಸಲ ಫ್ರೈ ಮಾಡ್ಕೊಂಡ್ಬಿಡ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ, ಗ್ರೇವಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಒಳಗಡೆ ಎಲ್ಲ ಉಪ್ಪಿನಂಶ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿರುತ್ತೆ ಅಲ್ವಾ, ಆವಾಗ ಡೈರೆಕ್ಟು ನಾವು ಗ್ರೇವಿಗೆ ಮಿಕ್ಸ್ ಮಾಡ್ಕೊಳ್ಬೋದು. ಇದು ಫೈನಲ್ ಟಚ್ಚಲ್ಲಿ ಮಿಕ್ಸ್ ಮಾಡ್ಕೊಬೋದು. ಒಂದ್ಸಲ ಈ ಥರ ಟ್ರೈ ಮಾಡಿ. ಈ ಥರ ಆಲ್ಮೋಸ್ಟ್ ಒಂದು 50% ಇದರಲ್ಲೇ ಫ್ರೈ ಮಾಡ್ಕೋಬೇಕು, ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನನಗೆ ಈ ಥರ ಮಾಡೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ಚಪಾತಿಗೆ ಆಗಿರ್ಬೋದು, ರೈಸ್ಗೆ ಆಗಿರ್ಬೋದು, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ನೋಡ್ತಾ ಇರ್ಬೋದು ಒಂದು 50% ನಾನು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕ್ಯಾಪ್ಸಿಕಮ್ಮು ಆ್ಯಂಡ್ ಸಪ್ರೇಟ್ ಹಾಕೋದೇನು ಬೇಡ. ಕ್ಯಾಪ್ಸಿಕಮ್ ಹಾಕಿದ ತಕ್ಷಣ ಡೈರೆಕ್ಟ್ ನಾವು ಹಸಿ ಬಟಾಣಿ ತೊಗೊಂಡಿದ್ವಲ್ಲ, ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ಮು ಈರುಳ್ಳಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಇದು ರೆಡ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅಂದರೆ ಒಂದು 50% ಚೆನ್ನಾಗಿ ಆಯಿಲಲ್ಲೇ ಕುಕ್ ಆಗಬೇಕು, ಆವಾಗ ಫ್ಲೇವರ್ಗಳು ಚೆನ್ನಾಗಿರುತ್ತೆ. ಇದೆಲ್ಲ ಒಂದು ಸ್ವಲ್ಪ ಮಾಮೂಲಿ ಫ್ರೈ ಎಲ್ಲ ಆಯಿತು ಅಂದಮೇಲೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಖಾರನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಸೊ ಫೈನಲಾಗಿ ಅದು ಕುದಿ ಎಲ್ಲ ಬಂದು ಎಲ್ಲ ಫೈನಲ್ ಸ್ಟೇಜಲ್ಲಿ ಅದು ಗ್ರೇವಿ ಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಇವೆಲ್ಲ ಬೇಯಬೇಕಲ್ವ, ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ತು ಅಂತಂದರೆ ಫೈನಲ್ ಟಚ್ಗೆ ಗ್ರೇವಿ ಥರ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವಾಗ ಸ್ವಲ್ಪ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ನಾವು ಆಲ್ರೆಡಿ ಮಸಾಲೆನೂ ಕೂಡ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಬೇಯಿಸೋ ಅಗತ್ಯ ಏನಿರಲ್ಲ. ಸೊ ಖಾರ ಎಲ್ಲ ಹಾಕಿದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ, ಸೊ ಕುದೀತಾ ಇರೋ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಮೇಲೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಪನ್ನೀರ್ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ತು ಅಂತಂದರೆ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಐ ಹೋಪ್ ನಿಮ್ಮ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಚಪಾತಿ ಕಾಂಬಿನೇಷನ್ಗೆ ತುಂಬ ಚೆನ್ನಾಗಿರುತ್ತೆ, ಇಲ್ಲ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದೆ, ಪಾಪು ಕೂಡ ಮಲ್ಕೊಂಡಿದ್ದು, ಹಾಗಾಗಿ ಸೊ 5 o'clock ಆಗ್ತಾ ಬಂತು. ಚಂದು ಕೂಡ ಇನ್ನೂ ಸ್ಕೂಲಿಂದ ಬಂದಿರಲಿಲ್ಲ, ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ. ಸೊ ಹಂಗಾಗಿ ಪಡ್ಸಲೆ ಮೇಲೆ ಬಟ್ಟೆ ಎಲ್ಲ ಹರಡಾಕಿತ್ತು. ಪಡ್ಸಲೆ ಹೋಗ್ಕೊಂಡು ಬರ್ತೀನಿ, ಏನಿಲ್ಲ ಬಟ್ಟೆ ಎಲ್ಲ ಹರಡಾಕಿತ್ತು. ಪಾಪು ಬಟ್ಟೆ ಮುಸ್ಸಂಜೆಲಿ ಇರಬಾರ್ದು ಅಂತಾರೆ ನಮ್ಮ ಕಡೆ, ಹಾಗಾಗಿ ಪಾಪು ಬಟ್ಟೆ ಎಲ್ಲ ಎತ್ಕೊಂಡ್ಬಂದಿಟ್ಟೆ. ಇವಾಗ ಮಸ್ತ್ ಕೆಲಸ ಯಾವುದಪ್ಪ ಅಂತಂದರೆ ನನಗೆ ನಮ್ಮ ಪಾಪು ಬಟ್ಟೆಗಳನ್ನೆಲ್ಲ ಎತ್ತಿ ಮಡಚಿಟ್ಕೊಳ್ಳೋದೆ. ಹೌದೇ ಒಂದು ಡಬ್ರಿ ಫುಲ್ಲಾಗುತ್ತೆ, ಒಂದು 3-4 ದಿನಕ್ಕೇ. ಸೊ ಅವಳ ಬಟ್ಟೆ ಎಲ್ಲ ಫುಲ್ಲು ಮೆಸ್ಸಿ ಮಾಡಿಬಿಟ್ಟಿದ್ದೀನಿ. ಸೊ ಕಬೋರ್ಡಲ್ಲೂ ಕೂಡ ಅವಳ ಬಟ್ಟೆಗಳನ್ನೆಲ್ಲ ಇವತ್ತು ಮಡಚಿಟ್ಬಿಟ್ಟು, ಸ್ವೆಟರ್ಸ್ ಬೇರೆ ಮಾಮೂಲಿ ಕಟ್ಟೋದು ಬರುತ್ತಲ್ಲ, ಶರ್ಟ್ ಥರ ಮಾಮೂಲಿ ಟೀ ಶರ್ಟ್ ಥರನೇ ಕಟ್ಟೋದು ಬರುತ್ತಲ್ಲ ಅದು ಬೇರೆ, ಆ್ಯಂಡ್ ಎಲ್ಲನೂ ಟೋಪಿಗಳು ಬೇರೆ ಎಲ್ಲನೂ ಸಪ್ರೇಟ್ ಮಾಡಬೇಕು. ಸೊ ಇವತ್ತೆಲ್ಲ ಅದೇ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚಂದನ ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಪಾಪು ಮಲ್ಕೊಂಡಿದ್ದಾಳೆ. ಸೊ ನಾನು ಏನಾದ್ರು ಮಡ್ಚಕ್ಕೆ ಕೂತ್ಕೊಂಡ್ಬಿಟ್ರೆ ಎದ್ಬಿಡ್ತಾಳೆ. ಹಂಗಾಗಿ ಅವಳು ಮಲ್ಕೊಂಡಿದ್ರು ಕೂಡ ಅವಳು ಒಬ್ಬಳನ್ನೇ ಬಿಡಲ್ಲ, ನಾನು ಅವಳ ಜೊತೆನೇ ಇರ್ತೀನಿ ಮಲ್ಕೊಂಡಿದ್ರು ಕೂಡ. ಅವಳು ಮಲ್ಕೊಂಡಿದ್ರು ಕೂಡ ಚಂದನಾರು ಜೊತೆಲಿ ಇಡಿಸ್ಬಿಟ್ಟು ಇಲ್ಲ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ. ಆ ಥರ ಅವಳು ಒಬ್ಬಳನ್ನೇ ಮಲ್ಗಿಸೋಕ್ಕೆ ಬಿಟ್ಬಿಟ್ಟು ಬೇರೆ ಕೆಲಸ ಅಂತ ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಇವತ್ತೆಲ್ಲ ಇದೇ ಕೆಲಸ ಆಗುತ್ತೆ. ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಗ್ರೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಮನಿ ಪ್ಲ್ಯಾಂಟ್ ಚೆನ್ನಾಗಿ ಚಿಗುರ್ತಾ ಇದೆ. ಮನಿ ಪ್ಲ್ಯಾಂಟ್ ಇದೇ ಥರ 3-4 ಹಂಪ್ಗಳು ಬಿಟ್ಟಿದೆ. 3-4 ಹಂಪ್ಗಳು ಬಿಟ್ಟಿದೆ. ಅದನ್ನು ಆ ಕಡೆಗೊಂದು ಹಬ್ಬಿಸ್ತಾ ಇದ್ದೀನಿ, ಈ ಕಡೆಗೊಂದು ಹಬ್ಬಿಸ್ತಾ ಇದ್ದೀನಿ. ಸೊ ಇದು ಯಂತ್ರ ಗಿಡ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ.
ಇದ್ರ ಹೂನ ಟೀನು ಕೂಡ ಮಾಡ್ತಾರೆ. ಸೊ ಶಂಖಪುಷ್ಪ ಅಂತ ಹೇಳ್ತಾರಂತೆ. ಸೊ ದೇವ್ರಿಗೂ ಕೂಡ ತುಂಬ ಪ್ರಿಯವಾದಿದ್ದು ಅಂತೆ. ವೈಟು ಮತ್ತು ಡಾರ್ಕ್ ಬ್ಲೂ ಸೇಮ್ ಈ ಥರ ಬ್ಲೂ ಆರ್ ಪರ್ಪಲ್ ಎರಡು ಮಿಕ್ಸಲ್ಲಿರುತ್ತೆ. ಸೊ ಆ ಥರದಲ್ಲಿ ಬಿಡುತ್ತೆ. ನಾನು ಹೂ ಬಿಟ್ಟು ಒಣಗೋಗಿರೋದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಎಂತಕರೆ ಯೂಸ್ ಮಾಡೋಣ ಅಂದ್ಬಿಟ್ಟು ಫೇಸ್ ಪ್ಯಾಕಾಗೂ ಕೂಡ ಮಾಡ್ತಾರಂತೆ. ಆ್ಯಂಡ್ ಇಡ್ಲಿ ಮಾಡ್ಬೇಕಾದ್ರೆ ಇಡ್ಲಿ ಸಂಪಣಕ್ಕೂ ಕೂಡ ಹಾಕ್ತಾರೆ. ನಾನು ಯಾವುದೋ ಒಂದು ರೀಲ್ಸಲ್ಲಿ ನೋಡಿದೆ. ಆ್ಯಂಡ್ ನಾವೇನಾದ್ರು ಬೇಕ್ರಿ ಐಟಮ್ಸ್ ಮಾಡ್ತಂದಾಗ ನಮ್ಗೆ ಏನಾದ್ರು ಕಲರ್ಸ್ ಏನಾರು ಬೇಕು ಅಂತಂದರೆ ಅದನ್ನು ಒಂದು ಲೋಟ ನೀರು ಮತ್ತು ಇದ್ರ ಹೂವು ಇರುತ್ತಲ್ಲ ಚೆನ್ನಾಗಿ ಕುದಿಸ್ಬಿಟ್ರೆ ಒಳ್ಳೆ ಕಲರ್ ಅಂತೂ ಸಾಕಾಗಿ ಬರುತ್ತೆ ನ್ಯಾಚುರಲ್ಲಾಗಿ. ಆ ಥರ ನಮ್ಮ ಫುಡ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಯಾವುದಾದ್ರು ಸ್ವೀಟ್ ಆ ಥರ ಏನಾದ್ರು ಮಾಡ್ತಾಯಿದ್ರೆ. ಸೊ ಅದನ್ನು ಒಳಗಡೆ ಇಟ್ಟಿದ್ದೀನಿ. ಹೊರಗಡೆ ಎಲ್ಲ ಸ್ವಲ್ಪ ಥಿಂಗ್ಸ್ಗಳೆಲ್ಲ ಇಟ್ಬಿಟ್ಟಿದೆ. ಸ್ವಲ್ಪ ಆಲ್ಟ್ರನೇಷನ್ ಮಾಡಿದ್ದೆ, ಹಂಗಾಗಿ ಇಟ್ಟಿದ್ದೀನಿ. ಸೊ ಚಂದನ ಬರಗಂಟ ಬೇಜಾರು. ಸೊ ಅವಳು ಬಂದರೆ ಟೈಮ್ ಹೆಂಗೆ ಹೋಗೋದು ಅಂತಲೇ ಗೊತ್ತಾಗಲ್ಲ. ಇವಾಗ ಅಕ್ಕ ಮತ್ತು ಮದನ್ ಊರಿಗೆ ಹೋದರು. ಈಗ ಬಂದರೆ ಚಂದ ಮತ್ತು ನಾನು ಸಂಜೆವರೆಗೂ 7 o'clockವರೆಗೂ. ಆಮೇಲೆ ಮತ್ತೆ ಅಮ್ಮ ಬರ್ತಾರೆ. ಸೊ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಈವ್ನಿಂಗು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಟ್ಟೆ ಎಲ್ಲನೂ ಮಡ್ಚಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಸೊ ಬಟ್ಟೆ ಎಲ್ಲ ಮಡ್ಚಿಡ್ಬೇಕಾದ್ರೆ ಕೆಲವೊಂದಿಷ್ಟು ಬೇಬಿಗೆ ಪ್ರಾಡಕ್ಟ್ಗಳನ್ನ ನಾನು ತರಿಸ್ಕೊಂಡಿದ್ದೆ. ಕ್ಲಾತ್ ಪ್ರಾಡಕ್ಟ್ಗಳನ್ನ. ಅವಳಿಗೆ 15 days ಆಗಿತ್ತಲ್ಲ, ಅಂದರೆ ಅವಳು ಹುಟ್ಟಿ 15 daysಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ. ಸೊ ನಾನು ಯಾವುದೇ ಆದ್ರೂ ಅದ್ರನ್ನ ಯೂಸ್ ಮಾಡಿಬಿಟ್ಟು ಅದ್ರ ಹಿಂದೆ ಎಲ್ಲ ರಿಸಲ್ಟ್ ಚೆನ್ನಾಗಿದೆ ಅಂದರೆ ಮಾತ್ರ ರಿವ್ಯೂ ಕೊಡೋದು. ಸೊ ಸುಮ್ಮನೆ ಅಂತೂ ರಿವ್ಯೂ ಕೊಡೋಕ್ಕೆ ಹೋಗಲ್ಲ. ಸೊ ಇವಾಗ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳು ರಿವ್ಯೂ ಕೊಡ್ತಾ ಇದ್ದೀನಿ. ಮೇನಾಗಿ ನಾನು ತರಿಸ್ಕೊಂಡಿದ್ದೇನಪ್ಪ ಅಂದರೆ ಇದು ವಾಟರ್ ಲೀಕ್ಔಟ್ ಆಗದಿರೋ ರೀತಿ ಬೆಡ್ಶೀಟ್ ಕೆಳಗಡೆ ಭೂಕಂಪ ಮಾಡಿಬಿಟ್ಲು ಚಂದನ. ಒಂದು ಸೆಕೆಂಡ್ ಭೂಕಂಪ ಮಾಡಿಬಿಟ್ಲು ಫ್ರೆಂಡ್ಸ್. ಸೊ ಸ್ಟ್ಯಾಂಡ್ ಅಲ್ಲಾಡಿಸ್ಬಿಟ್ಲು, ಹಂಗಾಗಿ ಆಯಿತು. ನೋಡ್ತಾ ಇರ್ಬೋದು, ಇದರಲ್ಲಿ ನನಗೆ 3 ಕಲರ್ಸ್ ಬಂದಿದೆ. ಕಲರ್ಸ್ ತೋರಿಸ್ತೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪಾಪನ ಎತ್ಕೊಂಡೆ ಹೊರಟೋಗ್ಲಲ್ಲ. ಮಲ್ಕೊಳ್ತಲ್ಲ ಅವಳು. ಹಿಂಗೆ ಮಾಡಿದ್ರು ನಾನು ಆಟ ಆಡಬೇಕು ಅಂತಾಳೆ. ಸೊ ಡಿಸ್ಟರ್ಬ್ ಆಗ್ತಿದ್ವಿ, ಸಾರಿ. ಇದನ್ನು ನಾನು ತರಿಸ್ಕೊಂಡೆ ವಾಟರ್ ಲೀಕ್ಔಟ್ ಆಗಬಾರ್ದು ಅಂತ. ಸುಸ್ಸು ಮಾಡಿದ್ರು ಕೂಡ ನಾವು ಹಾಸಿರುವಂಥ ಬೆಡ್ಶೀಟ್ಗೆ ಏನೂ ಆಗಬಾರ್ದು ಅಂದ್ಬಿಟ್ಟು ವಾಟರ್ ಪ್ರೂಫ್ಗೋಸ್ಕರ ತರಿಸ್ಕೊಂಡೆ. ಸೊ ಇಲ್ಲಿ ನೀರು ಹಾಕಿದ್ರೂ ಕೆಳಗಡೆಗೆ ಏನು ಇಳಿಯಲ್ಲ. ಸೊ ನಾನು ಚೆಕ್ ಮಾಡಿ ಕೂಡ ತೋರಿಸ್ತೀನಿ. ಈ ಎಡ್ಜಲ್ಲಿ ಹಾಕ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಜಾಸ್ತಿ ಕೆಳಗಡೆ ಇಳಿಯಲ್ಲ. ಅದಕ್ಕೆ ನನಗೆ ಈ ಪ್ರಾಡಕ್ಟ್ ಅಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇಲ್ಲಿ ಕೋಲ್ಡ್ ಅಂತ ಅನಿಸುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಸ್ಟೋರೇಜ್ ಆಗಿದೆ, ಆದರೆ ತೇವ ಆಗಲ್ಲ, ಇಳಿಯಲ್ಲ ಕೆಳಗಡೆಗೆ. ಇಲ್ಲಿ ನೋಡ್ತಾ ಇರ್ಬೋದು, ತೇವ ಆಗಿರೋದು ಕಾಣಿಸ್ತಾ ಇರ್ಬೋದು ನಿಮಗೆ, ಬಟ್ ಲೀಕ್ಔಟ್ ಆಗಲ್ಲ ಇಲ್ಲಿಂದ. ಇಲ್ಲಿ ಸ್ಟೋರ್ ಮಾಡುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅರೌಂಡ್ ಇದು ನನಗೆ 150ಗೆ 3 pieces ಬಂದಿದೆ. ಸೊ ಬೇಬಿಗೆ ತೊಟ್ಲಿಗೆ ಹಾಕೋಕ್ಕೂ ಕೂಡ ಪರ್ಫೆಕ್ಟ್ ಸೈಜು. ಆ್ಯಂಡ್ ಬೇಬಿ ಬೆಡ್ ನಾವೇನಾದ್ರೂ ಮೈಸೂರ ಮೇಲೆ ಮಲಗಿಸ್ತೀವಿ ಅಂತಂದರೆ ಬೇಬಿ ಬೆಡ್ ಶೀಟ್ ಹಾಕಿರ್ತೀವಲ್ವ, ಅಷ್ಟಕ್ಕೆ ಸಾಕಾಗುತ್ತೆ ಲೆಂತೆಲ್ಲ. ಸೊ ನನಗೆ ಬ್ಲೂ ತುಂಬಾ ಇಷ್ಟ ಆಯಿತು ಕಲರು. ನನಗೆ ಬ್ಲೂ ಪಿಂಕು ತುಂಬಾ ಇಷ್ಟ ಆಗುತ್ತೆ ಕಲರ್ಸಲ್ಲಿ. ಸೊ ಇದರಲ್ಲಿ ನನಗೆ 3 ಕಲರ್ ಬಂದಿದೆ. ಡಾರ್ಕ್ ಬ್ಲೂ ಆ್ಯಂಡ್ ಪಿಂಕ್. ಅಂದರೆ ನಂಗೆ ಆ್ಯಕ್ಚುಲಿ ಪಿಂಕು ಬ್ಲೂ ಒಂದು ನನ್ನ ಫೇವ್ರೇಟ್ ಕಲರು, ಬಟ್ ಪಿಂಕು ಬ್ಲೂ ಅಲ್ಲೇ ಬಂದಿದೆ. ನೋಡ್ತಾ ಇರ್ಬೋದು, ಬ್ಲೂ ಒಂದು ಬಂದಿದೆ ಆ್ಯಂಡ್ ಪಿಂಕ್ ಒಂದು ಬಂದಿದೆ. ಇದು ಪಿಂಕು, ಸೇಮ್ ಕ್ವಾಲಿಟಿ, ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಆರೆಂಜಲ್ಲಿ ಬಂದಿದೆ. ಆರೆಂಜ್ ನಂಗೆ ಅಷ್ಟಕ್ಕಷ್ಟಲ್ಲಿ ಯಾವುದ್ರಲ್ಲೂ ಇಷ್ಟ ಆಗಲ್ಲ. ಆರೆಂಜಲ್ಲಿ ಬಂದಿದೆ. ಇದೊಂದು ಪ್ರಾಡಕ್ಟ್ನ ನಾನು ತರಿಸ್ಕೊಂಡಿದ್ದೆ. ರಿವ್ಯೂ ನೋಡ್ಬಿಟ್ಟೆ ತರಿಸ್ಕೊಂಡಿದ್ದೆ. ತುಂಬಾ ಇಷ್ಟ ಆಗಿತ್ತು. ನಾನು
ಮೀಶೋದಲ್ಲೇ ತರಿಸ್ಕೊಂಡಿದ್ದು. ಬೇಬಿ ಕ್ಲಾತ್ಗಳಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮೀಶೋ ಅಂತಂದರೆ ಕ್ವಾಲಿಟಿ ವೈಸ್ ಚೆನ್ನಾಗಿರಲ್ಲ, ಹಂಗೆ ಹಿಂಗೇನೋ ಕೆಲವೊಬ್ರದ್ದು ಮೆಂಟಾಲಿಟಿ ಇದೆ. ಸೊ ನಾನು ತುಂಬ ಸಲ ತರಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು. ಆ್ಯಂಡ್ ಕ್ಲಾತಲ್ಲಿ ನಾನು ಜಾಸ್ತಿ ಏನು ತರಿಸ್ಕೊಂಡಿಲ್ಲ, ಡೆಕೋರೇಷನ್ ಐಟಮ್ಸು ಆ್ಯಂಡ್ ಅದೇದು ತರಿಸ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಇದು ಒಂದು ಬೇಬಿ ಕವರಿಂಗ್ ಮಾಡ್ಕೊಂಡು ಹೋಗ್ತಾರಲ್ಲ ಅದು, ಬಟ್ ನಾನು ಇದನ್ನು ಬೆಡ್ಶೀಟ್ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ಕೂಡ ನನಗೆ ಚೆಕ್ ಮಾಡಬೇಕು, 170 ರುಪೀಸ್ ಅನಿಸುತ್ತೆ. ಎಲ್ಲ 200 ಒಳಗಡೆ, 200 ಮೇಲೆ ನಾನು ಯಾವುದಕ್ಕೂ ಪೇಮೆಂಟ್ ಮಾಡಿಲ್ಲ. ಸೊ 170 ರುಪೀಸ್ಗೆ ಆನ್ಲೈನ್ ಪೇಮೆಂಟ್ ಮಾಡಿರೋದಕ್ಕೆ ನನಗೆ ಒಂದು ಸ್ವಲ್ಪ ಕಮ್ಮಿ ಸಿಕ್ಕಿದೆ. ಸೊ 170 ರುಪೀಸ್ಗೆ ನನಗೆ 3 ಪೀಸಸ್ ಸಿಕ್ಕಿದೆ. ನಾನು ಇದನ್ನು ಹೊರಗಡೆ ಹೋಗ್ಬೇಕಾದ್ರೆ ಪಾಪನ ಕವರ್ ಮಾಡ್ಕೊಂಡು ಹೋಗ್ತಾರಲ್ಲ ಅದು ಇದು, ಬಟ್ ನಾನೇನು ಇದನ್ನು ಯೂಸ್ ಮಾಡ್ತಾಯಿಲ್ಲ. ಪಾಪುನ ಜಾಸ್ತಿ ಹೊರಗಡೆ ಕರ್ಕೊಂಡೇ ಹೋಗಲ್ವಲ್ಲ, ಒಂದು 2 ಟೈಮ್ಸೇ ಯೂಸ್ ಮಾಡಿದ್ದೆ. ಅದು ಬಿಟ್ಟರೆ ನನಗೆ ಪಾಪು ಮಲಗಿಸಿದಾಗ ಪಾಪುಗೆ ಬೆಡ್ಶೀಟ್ ಥರ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ ವೈಸು ಕೂಡ. ತುಂಬ ಸಲ ವಾಶ್ ಕೂಡ ಮಾಡಿದ್ದೀನಿ, 4 ಕೂಡ ವಾಶ್ ಮಾಡಿದ್ದೀನಿ ನಾನು. ಒಂದು ಆ ಕಲರ್ ಬಂದಿದೆ ಗ್ರೀನ್, ಲೈಟ್ ಗ್ರೀನಲ್ಲಿ, ಪರ್ಪಲ್ಲು, ಆ್ಯಂಡ್ ಇನ್ನೊಂದು ಆರೆಂಜು. ಬಜೆಟ್ ಫ್ರೆಂಡ್ಲಿ ಕೂಡ ಇದೆ, ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇನ್ನೊಂದು ಆರೆಂಜ್, ಆ್ಯಂಡ್ ಇದು ನಾನು ತುಂಬ ಅಂದರೆ ತುಂಬಾ ಯೂಸ್ ಮಾಡಿದ್ದೀನಿ. ಎಲ್ಲೋ ಅಂತೂ ಲೆಮನ್ ಎಲ್ಲೋ, ಏನಂದರೆ ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ಈ 4ಕ್ಕೆ ನಾನು 170 ರುಪೀಸ್ ಕೊಟ್ಟಿದ್ದು. ಆನ್ಲೈನ್ ಪೇಮೆಂಟ್ ಮಾಡಿರೋದಕ್ಕೆ ಎಷ್ಟೋ ಡಿಸ್ಕೌಂಟು ಕೂಡ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನೋಡ್ತಾ ಇರ್ಬೋದು. 4 ಕಲರ್ಸ್. ಕ್ಲಾತ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ, ಫುಲ್ ಆ್ಯಂಡ್ ಟೈಪು. ಪಾಪುಗೆ ಇರಿಟೇಷನ್ ಆಗೋದು ಆ ಥರ ಏನಂದರೆ ಏನೂ ಆಗೋಲ್ಲ, ಸ್ಮೂತಾಗಿದೆ ಕ್ಲಾತ್ಗಳು. ಸೊ ನನ್ನ ಪಾಪುಗೆ ಆದಷ್ಟು ಅವಳು ವೇರ್ ಮಾಡ್ತಿರೋದು ಕಾಟನ್ ಟೈಪು, ಇಲ್ಲ ಅಂತಂದರೆ ಈ ಥರ ಹುಲ್ ಆ್ಯಂಡ್ ಟೈಪು. ಅವಳಿಗೆ ಇರಿಟೇಷನ್ ಆಗೋ ರೀತಿ ನಾನು ಕ್ಲಾತ್ಗಳನ್ನ ಹಾಕ್ತಿಲ್ಲ. ಇದು 4 ಕಲರ್ ಬಂದಿದೆ. ಸೊ ಅದಾದಮೇಲೆ ಇದು 4 ತೋರಿಸ್ತಾ ಅಲ್ವಾ. ಸೊ ನಿಮಗೂ ಬೇಕು ಅಂತಂದರೆ ನಾನು ಲಿಂಕನ್ನು ಹಾಕಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡಿ. ಸೊ ಹೊರಗಡೆ ಒಂದಕ್ಕೊಂದು ರೈಟ್ ಇರುತ್ತೆ, ಇಲ್ಲ ಹೊರಗಡೆ ಕಮ್ಮಿನೂ ಕೂಡ ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಬಜೆಟ್ ಫ್ರೆಂಡ್ಲಿ ಅಂತ ಅನ್ನಿಸ್ತು. ಇದು 3 ಕಲರು, ಪಿಂಕ್, ಬ್ಲೂ ಮತ್ತು ಆರೆಂಜು. ನಾನು ತುಂಬ ದಿನ ಯೂಸ್ ಮಾಡಿಬಿಟ್ಟೆ ನಿಮಗೆ ರಿವ್ಯೂ ಕೊಡ್ತಾ ಇರೋದು. ಸೊ ಇನ್ನೊಂದು ನಾನು ತರಿಸ್ಕೊಂಡಿದ್ದು ಸ್ವೆಟರ್ಸ್ ತರಿಸ್ಕೊಂಡಿದ್ದೆ. ಸೊ ಸ್ವೆಟರ್ಸು ಫುಲ್ಲು ಸೆಟ್ ಬರುತ್ತೆ. ಸೊ ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಸೊ ಇದ್ರ ಸಾಕ್ಸು ಮತ್ತು ಟೋಪಿ ಎಲ್ಲಿ ಇಟ್ಟಿದ್ದೀನಿ ಅಂತ ಸೀರಿಯಸ್ಲಿ ಗೊತ್ತಿಲ್ಲ. ನನಗಿದು 3 ಕಲರಲ್ಲಿ ಬಂದಿತ್ತು, ವೈಟು ಮತ್ತು ಚಾಕ್ಲೇಟ್ ಕಲರು, ಆ್ಯಂಡ್ ಅದಕ್ಕೆ ಸ್ವೆಟರು, ಈ ಥರ ಸ್ವೆಟರು ಆ್ಯಂಡ್ ಪ್ಯಾಂಟು, ಇದಕ್ಕೆ ಸಾಕ್ಸು, ಆಮೇಲೆ ಹ್ಯಾಂಡ್ಗೆ ಸಾಕ್ಸು ಮತ್ತು ಕೈಗೆ ಸಾಕ್ಸು. ಅದಾದಮೇಲೆ ನಾನು ತರಿಸ್ಕೊಂಡಿದ್ದು ಸ್ವೆಟರ್ಸ್ ಈ ಥರ 200 ರುಪೀಸ್ಗೆ 3 ಪೀಸಸ್ ಬಂದಿತ್ತು, 3 ಕಲರ್ಸ್ ಬಂದಿತ್ತು. ಒಂದು ಬ್ಲೂ ಮತ್ತು ವೈಟ್ ಕಾಂಬಿನೇಷನಲ್ಲಿ ಬಂದಿತ್ತು, ಒಂದು ವೈಟ್ ಮತ್ತು ಚಾಕ್ಲೇಟ್ ಕಲರಲ್ಲಿ ಬಂದಿತ್ತು. ಸೊ ಇದಕ್ಕೆ ಸೆಟ್ ಈ ಥರ ಬರುತ್ತೆ. ಸೊ ಎಲ್ಲ ಮೆಸ್ಸಿ ಮಾಡಿಬಿಟ್ಟಿದ್ದೀನಿ, ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಇದನ್ನು ತರಿಸ್ಕೊಂಡು 1 ಮಂತ್ ಆಗ್ತಾಯಿದೆ. ಸೊ ನಾನು ಇದನ್ನು ಆಲ್ರೆಡಿ ತುಂಬ ಸಲ ಯೂಸ್ ಮಾಡಿದ್ದೀನಿ, ಏನೂ ಆಗಿಲ್ಲ ಕ್ಲಾತ್ ಅಂತೂ. ಈ ಥರ ಸ್ವೆಟರು, ಈ ಥರ ಪ್ಯಾಂಟ್ ಬರುತ್ತೆ, ಕಾಲ್ಗೂ ಸಾಕ್ಸ್ ಬರುತ್ತೆ, ಕೈಗೂ ಸಾಕ್ಸ್ ಬರುತ್ತೆ, ಆ್ಯಂಡ್ ಟೋಪಿ ಬರುತ್ತೆ ಈ ಥರ. ನಾನಾದರೆ ಈ ಟೋಪಿ ಯೂಸ್ ಮಾಡ್ತಾಯಿಲ್ಲ, ಫುಲ್ ಕವರ್ ಆಗೋ ರೀತಿ ಮಂಕಿ ಟೋಪಿ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಮಂಕಿ ಟೋಪಿ ಅಂತಾರೆ, ಸೊ ನಾನು ಅದನ್ನೇ ಹಾಗೆ ಕರಿತೀನಿ. ಇದು ನನಗೆ ಅಮ್ಮ ಅಂದರೆ ಶಿವರಮ್ಮ ತಂದುಕೊಟ್ಟಿದ್ದು, ಇದೇನು ಆನ್ಲೈನ್ದಲ್ಲ. ಸೊ ಇಷ್ಟು ಪ್ರಾಡಕ್ಟ್ಗಳು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಇನ್ನೂ ಒಂದು ಪಿಲ್ಲೋ ಪರ್ಚೇಸ್ ಮಾಡಿದ್ದೀನಿ ಪಾಪುಗೆ. ಸೊ ಅದು ಸೆಟ್ಟು 2 ಪೀಸಸ್ ಬಂದಿತ್ತು ಪಿಲ್ಲೋ, ಥರ ಸೆಟ್ 2 ಪೀಸಸ್ ಬಂದಿತ್ತು, ಕಂಫರ್ಟಬಲಾಗಿ ಬೇಬಿ ಮಲ್ಕೊಳ್ಳೋಕ್ಕೆ. ಸೊ ಇನ್ನೊಂದು ಬೇರೆ ಥರ ಶೇಪು, ನಾನು ಅದನ್ನ ಎತ್ತಿಟ್ಬಿಟ್ಟಿದ್ದೀನಿ, ಅದನ್ನು ಇನ್ನೂ ಯಾವಾಗಾದ್ರೂ ತೋರಿಸ್ತೀನಿ. ಇದು ಕೂಡ ನಾನು 120 ರುಪೀಸ್ಗೆ
2 ಪಿಲ್ಲೋ ಬಂದಿತ್ತು. ಒಂದು ಈ ಥರ ಶೇಪಲ್ಲಿ ಬಂದಿತ್ತು, ಒಂದು ಕಂಫರ್ಟಬಲ್ ಆಗಿ ಅಂದರೆ ತಲೆ ಶೇಪ್ ಬರೋಕ್ಕೆ 3 ತಿಂಗಳೊಳಗಡೆ ಅದನ್ನ ಯೂಸ್ ಮಾಡ್ತಾರೆ ಅದನ್ನ ಪಿಲ್ಲೋನ. ಸೊ ಅದು ತಲೆದು ಶೇಪ್ ಚೆನ್ನಾಗಿ ಬರಲಿ ಹಿಂದೆಗಡೆ ಅಂತ ಅಂದ್ಬಿಟ್ಟು. ಬಟ್ ಅದು ನನಗೆ ತುಂಬ ಪುಟ್ಟದ್ದು ಅನ್ನಿಸ್ತು, ಹಂಗಾಗಿ ಅದನ್ನೇ ಎತ್ತಿಟ್ಬಿಟ್ಟೆ. ಇದನ್ನು ಹಾಕೊಳ್ತಾ ಇದ್ದಾಳೆ ಇವಾಗ. ಇದರೊಳಗೆ ಕಂಫರ್ಟಬಲ್ ಕೂಡ ಆಗಿದೆ. ಸೊ ನಾನು ಇಷ್ಟು ಪ್ರಾಡಕ್ಟ್ಗಳನ್ನು ಕೂಡ ಮೀಶೋದಲ್ಲಿ ತಗೊಂಡೆ. ನನಗೆ ಸ್ಟಾರ್ಟಿಂಗು ಬೇಡವಾ ಅಂತ ಅನ್ನಿಸ್ತಾಯಿತ್ತು. ನೋಡ್ತಾ ಇರ್ಬೋದು, ನನ್ನ ಬೇಬಿಗೆ ಅಂತ ನಾನು ಮೀಶೋದಲ್ಲಿ ಫಸ್ಟು ಟ್ರೈ ಮಾಡಿದ್ದು ಇಷ್ಟು. ನನಗಿಷ್ಟು ಕೂಡ ತುಂಬಾ ಖುಷಿ ಅಂತ ಅನ್ನಿಸ್ತು. ಯಾವುದೂ ಕೂಡ ನನಗೆ ಬ್ಯಾಡಾಗಿ ಬರಲಿಲ್ಲ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮೀಶೋದಲ್ಲಿ ಕೆಲವ್ರ ಮೈಂಡ್ ಥಿಂಕಿಂಗ್ ಹೆಂಗಿದೆ ಅಂತಂದರೆ, ಸೊ ಲೋಕಲ್ ಪ್ರಾಡಕ್ಟ್ಗಳಿರುತ್ತೆ, ಚೀಪಾಗಿರುತ್ತೆ, ಕ್ಲಾತ್ಗಳಿಲ್ಲ ಅಂತಿದೆ. ಬಟ್ ಒಂದೊಂದು ಕ್ಲಾತ್ಗಳು ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ, ಚೆನ್ನಾಗಿರಲ್ಲ. ಬಟ್ ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು, ಬೇಬಿ ಈ ಥರ ಬೆಡ್ಶೀಟ್ ಕ್ಲಾತ್ಗಳಾಗಿರ್ಬೋದು, ಈ ಥರ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಜ್ಯುವೆಲರಿ ಇರ್ಬೋದು, ಇವೆಲ್ಲ ತುಂಬ ಚೆನ್ನಾಗಿದೆ. ಯಾವ್ದಾದ್ರು 10ಕ್ಕೆ ಥರ ಆಗ್ಬೋದು, ಏನು ಮಾಡೋಕ್ಕಾಗಲ್ಲ. ಮೀಶೋ ಅಂತಲ್ಲ, ಎಲ್ಲ ಆ್ಯಪ್ಗಳಲ್ಲೂ ಕೂಡ ಯಾವುದಾದ್ರೂ ಒಂದು ನಮ್ಮ ಎಕ್ಸ್ಪೆಕ್ಟೇಷನ್ಗೆ ರಾಂಗ್ ಆಗಿ ಬಂದೇ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟು ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನಿಮಗೂ ಏನಾದರೂ ಇದರ ಲಿಂಕ್ ಬೇಕು ಅಂದರೆ ಹಾಕಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡಿ. ನನ್ನ ರೂಮ್ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಮಿಸ್ಸಿ ಆಗಿಬಿಟ್ಟಿದೆ. ಎಲ್ಲ ನೋಡ್ತಾ ಇರ್ಬೋದು. ಹೆಂಗಿದ್ರು ಬಟ್ಟೆ ಈ ಸಲ ಜಾಸ್ತಿ ಹರಡಾಕಿತ್ತು. ಒಂದೇ ಸಲ ಎಲ್ಲನೂ ಮಡಚಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಮಡಚಿಟ್ಕೊಳ್ತಾ ಇದ್ದೀನಿ. ಯಾವ್ದಾರು ಪಾಪುಗೆ ಸ್ನಾನ ಮಾಡಿಸಿದಾಗ ಎಲ್ಲ ದಿನಾಲು ಬಟ್ಟೆ ಚೇಂಜ್ ಮಾಡ್ತೀನಲ್ವ, ಆವಾಗ ಫುಲ್ಲು ಮೆಸ್ಸಿ ಮಾಡಿಬಿಟ್ಟಿರ್ತೀನಿ. ನೆಕ್ಸ್ಟ್ ಟೈಮ್ ತೊಗೋಬೇಕು ಅಂತಂದಾಗ ರಿಪೀಟ್ ಹಾಕಿರೋದನ್ನೇ ತೊಗೊಳ್ತಾ ಇದೆ ಬಟ್ಟೆಗಳನ್ನೆಲ್ಲನೂ. ಇನ್ನು ಆ ಥರ ಇಟ್ಟಿರೋದೆಲ್ಲ ಅವಳಿಗಿನ್ನ ಪುಟ್ಟದಾಗ್ಬಿಡ್ತಾಯಿತ್ತು. ಹಂಗಾಗಿ ಎಲ್ಲನೂ ಯೂಸ್ ಮಾಡೋಣ, ಎಲ್ಲನೂ ನನಗೆ ಅನುಕೂಲ ಆಗೋ ರೀತಿ ಮಡಚಿಟ್ಕೊಂಡ್ರೆ ಎತ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಮಡಚಿಟ್ಕೊಳ್ತಾ ಇದ್ದೀನಿ. ಬನ್ನಿ, ಸೊ ಇದನ್ನೆಲ್ಲ ಮಡಚಿಟ್ಬಿಟ್ಟು ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಪಾಪು ಬಟ್ಟೆ ಎಲ್ಲ ಆಲ್ಮೋಸ್ಟ್ ಮರ್ಚಾಯಿತು. ಈ ಥರ ಬೇರೆದಕ್ಕೆ ನಾನು ಇದನ್ನೂ ಕೂಡ ಮೀಶೋದಲ್ಲೇ ತರಿಸ್ಕೊಂಡಿತ್ತು. ಇಲ್ಲ ಅಂತಂದರೂ ಇದು 12 ಪೀಸ್ ಏನೋ ಬಂದಿತ್ತು. ನಮ್ಮ ಶಿವ ಮನೇಲಿ ಸ್ವಲ್ಪ ಇಟ್ಟಿದ್ದೆ, 1 2 3 ನಮ್ಮ ಮನೇಲಿ ಈ ಮನೇಲಿತ್ತು, ಅದಕ್ಕೇ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆಲ್ಲ ಬರೀ ಸ್ವೆಟರ್ಸು ಮತ್ತು ಟೋಪಿ ಸಾಕ್ಸ್ ಹಾಕ್ಕೊಂಡಿದ್ದೀನಿ. ಇನ್ನೊಂದಕ್ಕೆ ಕಟ್ಟ ಬಟ್ಟೆ ಮತ್ತು ಪ್ಯಾಂಟ್ಗಳು ಹಾಕೊಂಡಿದ್ದೀನಿ. ಇನ್ನೊಂದಕ್ಕೆ ಲಂಗೋಟಿಗಳು ಮತ್ತು ಪಾಪುದು ಇನ್ನೇನಿರುತ್ತೆ ಎಕ್ಸ್ಟ್ರಾಸು ಬೆಡ್ಶೀಟು ಅವೆಲ್ಲ ಇನ್ನೊಂದಕ್ಕೆ ಹಾಕೊಬಿಟ್ಟಿದ್ದೀನಿ. ಡಿವೈಡ್ ಮಾಡ್ಕೊಬಿಟ್ಟಿದ್ದೀನಿ. ಇನ್ನು ಬಟ್ಟೆ ಎಲ್ಲನೂ ನನ್ನ ಬಟ್ಟೆಗಳನ್ನೆಲ್ಲ ದಿವಾನ್ ಕಟ್ಗೆ ಹಾಕೊಬಿಟ್ಟಿದ್ದೀನಿ. ಇವತ್ತೆಲ್ಲ ಬಟ್ಟೆ ಮಡಿಸೋದೇ ಆಯಿತು. ತುಂಬ ಟಯರ್ಡ್ ಅಂತಲೂ ಕೂಡ ಅನ್ನಿಸ್ತು. ತುಂಬ ದಿನ ಆದಮೇಲೆ 1 ಅವರ್ ಕೂತ್ಕೊಂಡಿದ್ನಲ್ಲ ಬಟ್ಟೆ ಮಡಿಸ್ತಾ, ಹಂಗಾಗಿ ಸೊ ವಿಡಿಯೋ ಕೂಡ ಲೆಂತ್ ಆಗಿಬಿಡುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಮ ಒಪಿನಿಯನ್ ಕೂಡ ನನಗೆ ಶೇರ್ ಮಾಡಿ. ವಿಡಿಯೋ ಹೇಗಿತ್ತು, ಹೇಗೆ ಬರ್ತಾ ಇದೆ ಇವಾಗ ಡೈಲಿ ವ್ಲಾಗ್ಸ್ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಯಾವ ಥರ ಕಂಟೆಂಟ್ ವೀಡಿಯೋ ಬೇಕು ಅಂದ್ಬಿಟ್ಟು ಕೂಡ ಕಾಮೆಂಟ್ ಬಾಕ್ಸ್ ಅಂತ ತಿಳಿಸಿದ್ರೆ ನಾನು ಅದೇ ರೀತಿ ಕಂಟೆಂಟಲ್ಲಿ ವೀಡಿಯೋನ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳ್ತೀನಿ, ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋಗೂ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೀವೇ ನೋಡ್ಬೋದು. ಸೊ ನಾನು ನೆಕ್ಸ್ಟು ಒಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್.